ಕರಡಿ ಆನೆ ರಿಲೀಸ್ಗಾಗಿ ಈಗ ಪ್ರಸ್ತುತ ಜನರು ಕೂಡ ವೆಯ್ಟ್ ಮಾಡುತ್ತಿರೋದು ಒಂದು ಅದ್ಭುತವಾದಂತಹ ಕ್ಷಣ ಇದೇ ತಿಂಗಳು ಕೂಡಿ ಬಂದಿದೆ. ಈಗ ನೋಡ್ತಾ ಇರ್ಬೋದು, ಒಂದು ಮೊದಲ ವಾರ ಜುಲೈ ತಿಂಗಳು. ಸೊ ಈ ಒಂದು ಜುಲೈ ತಿಂಗಳ ಕೊನೆಯ ಒಂದು ವಾರದಲ್ಲಿ ಬಹಳಷ್ಟು ನಿರೀಕ್ಷೆ ಇರುವಂತ ಕರಡಿ ಅಲಿಯಾಸ್ ಬಬ್ರುವಾನ್ ಆನೆ ಆಚೆ ಬರಲಿದೆ. ಮಳೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ರೆ ಎಷ್ಟೊತ್ತಿಗಾಗ್ಲೇ ಆಚೆ ತೆಗೆದ್ಬಿಟ್ಟಿರೋರು, ಯಾಕಂದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ. ಮೌತನ ಮಾತನ್ನು ಕೂಡ ಕೇಳ್ತಾ ಇದೆ, ಆಮೇಲೆ ಊಟನ ಡೈರೆಕ್ಟ್ ಆಗಿ ಕೂಡ ಸ್ವೀಕರಿಸುತ್ತಿದೆ, ಹತ್ತಕ್ಕೆ ಅಂದ್ರೆ ಮೇಲತ್ತಕ್ಕೆ ಬಿಡ್ತಾ ಇದೆ. ಸೊ ಎಲ್ಲಾ ರೀತಿಯ ಒಂದು ಟ್ರೈನಿಂಗ್, ಒಂದು ಕ್ರಾಲ್ ಒಳಗಡೆ ಆಗಾಗಿದೆ. ಇನ್ನೇನಿದ್ರು ಆಚೆ ಕರ್ಕೊಂಡ್ ಬರ್ಬೇಕು, ಜನರ ಒಂದು ವಾಸನೆಯನ್ನ ಗ್ರಹಿಸಬೇಕಾಗುತ್ತೆ, ಜನರನ್ನ ನೋಡ್ಬೇಕಾಗುತ್ತೆ ಒಂದು ಆನೆ. ನಂತರ ಅವರ ಹತ್ರ ಸ್ವಲ್ಪ ರೀತಿಯಲ್ಲಿ ಪಳಗ್ಬೇಕು. ಬೇರೆ ಬೇರೆ ಮಾವುತರು ಕೂಡ ಸ್ವಲ್ಪ ಹತ್ತಿರಕ್ಕೆ ಬರ್ತಾರೆ. ಸೊ ಅದನ್ನು ಕೂಡ ಸ್ವೀಕರಿಸಬೇಕಾಗುತ್ತೆ ಕರಡಿ ಆನೆ. ನಂತರ ಒಂದು ಸ್ನಾನಕ್ಕೆ ಹೋಗುವಂತದ್ದಾಗಿರ್ಬೋದು, ನಡ್ಕೊಂಡು ಹೋಗುವಂತದ್ದು. ಸೊ ಅಕ್ಕಪಕ್ಕ ಒಂದು ಆನೆ ನಿಂತ್ಕೊಂಡ್ರೆ ಏನು ಮಾಡಬಾರ್ದು. ಸೊ ಆ ರೀತಿಯ ಒಂದು ಸೋಷಿಯಲ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಟ್ರೈನ್ ಅಪ್ ಮಾಡಬೇಕು, ಅದು ಕೂಡ ಬಾಕಿ ಇದೆ. ಇನ್ನ ಒಂದು ತಿಂಗಳ ಪ್ರೊಸೆಸ್ ಖಂಡಿತವಾಗಿಯೂ ಕೂಡ ಇರುತ್ತೆ. ಕ್ರಾಲ್ ನಿಂದ ಈ ಒಂದು ತಿಂಗಳ ಕೊನೆಯಲ್ಲಿ ಕರಡಿ ಅಲಿಯಾಸ್ ಬಬ್ರುವಾನ್ ಆಚೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲ ರೀತಿಯ ಒಂದು ಕ್ರಾಲ್ ಒಳಗಡೆ ಮಾಡಬೇಕಾಗಿರುವಂತಹ ಟ್ರೈನಿಂಗ್ ಎಲ್ಲವೂ ಕೂಡ ಆಗಿದೆ. ಮೌತಕ್ಕೆ ಕಂಪ್ಲೀಟ್ ಆಗಿ ಒಗ್ಗೂಟಿದೆ. ಆ ಮೌತರನ್ನ ಕಂಪ್ಲೀಟ್ ಆಗಿ ಈಗ ನಂಬಿದೆ ಒಂದು ಕರಡಿ ಅಲಿಯಾಸ್ ಬಬ್ರುವಾನ್. ಅದಕ್ಕೋಸ್ಕರ ಆಚೆ ತೆಗಿಬೇಕು ಅಂತ ತೀರ್ಮಾನ ಒಂದು ಅಧಿಕಾರಿಗಳು ಸಹ ಮಾಡಿದ್ದಾರೆ. ಬಬ್ರುವಾನ ಬರುವಿಕೆಗಾಗಿ, ಆಗಮನಕ್ಕಾಗಿ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಾರೆ. ಯಾವಾಗ ರಿಲೀಸ್ ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಸಹ ಇದೆ. ತುಂಬಾನೇ ನಿರೀಕ್ಷೆ ಇರುವಂತಹ ಒಂದು ಕರಡಿ ಅಲಿಯಾಸ್ ಬಬ್ರುವಾನ್. ಯಾಕೆಂದ್ರೆ ಸುಮಾರು ಒಂದು 4-5 ಜನರ ಒಂದು ಪ್ರಾಣವನ್ನ ತೆಗೆದಿತ್ತು ಅಂತ ಒಂದು ಆನೆನ ಸುಮಾರು ಒಂದು 2.5 ತಿಂಗಳಿನಲ್ಲಿ ಪಳಗಿಸಿದ್ದಾರೆ ಅಂದ್ರೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯವಾಗುತ್ತೆ. ಅದೇ ರೀತಿಯ ಒಂದು ವಿಡಿಯೋದಲ್ಲಿ ವಿಕ್ರಮ್ ಗೌಡ್ರು ಕೂಡ ಹೇಳ್ತಾರೆ, ಈ ರೀತಿ ಆನೆನ ಪಳಗಿಸಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಆ ಮೌತ್ ಗ್ರೇಟ್ ಸಲ್ಯೂಟ್ ಅಂತ ಕೂಡ ತಿಳಿಸ್ತಾರೆ. ಯಾಕೆಂದ್ರೆ ನೋಡಿರ್ಬೋದು, ಕರಡಿ ಅಲಿಯಾಸ್ ಬಬ್ರುವಾನ್ ವಿಡಿಯೋಸ್, ಹಳೆ ವಿಡಿಯೋಸ್ ಗಳನ್ನೆಲ್ಲ ಯಾವ ರೀತಿಯ ಒಂದು ಅಟ್ಯಾಕ್ ಮಾಡ್ತಾ ಇತ್ತು, ಚೇಸ್ ಮಾಡ್ತಾ ಇತ್ತು. ಮನುಷ್ಯರನ್ನ ನೋಡಿದ್ರೆ ಸಾಕೋದು, ಸುಮ್ಮನೆ ಅಂತೂ ನಿಂತ್ಕೋತಿರ್ಲಿಲ್ಲ, ಕಂಪ್ಲೀಟ್ ಚೇಸ್ ಮಾಡ್ಬಿಡೋದು. ಬೇರೆ ಆನೆಗಿಂತ ಇದು ಒಂದು ಆನೆ ಇದೆಯಲ್ಲ ತುಂಬಾನೇ ಡಿಫ್ರೆಂಟ್ ಆಗಿರೋದು. ಜೊತೆಗೆ ಒಳ್ಳೆ ಬಲಶಾಲಿ ಕೂಡ. ಸುಮಾರು ಒಂದು 5,000ಕ್ಕೂ ಅಧಿಕ ಕೆಜಿ ಇರುವಂತ ಆನೆ, ಸಿಕ್ಕಾಪಟ್ಟೆ ವಯಸ್ಸಿನಲ್ಲೂ ಕೂಡ ಚಿಕ್ಕದು, ಒಂದು 35 ವರ್ಷ ವಯಸ್ಸು. ಸೊ ಹೀಗಾಗಿ ತುಂಬಾನೇ ನಿರೀಕ್ಷೆ ಇದೆ ಒಂದು ಆನೆ ಮೇಲೆ. ಸುಮಾರು ಒಂದು ವರ್ಷದ ಒಳಗೆ ಇದಕ್ಕೆ ಟ್ರೈನಿಂಗ್ ಅನ್ನ ಕೊಟ್ಟು ದಸರಾ ಆಗ್ಲಿ ಬೇರೆ ಕಾರ್ಯಾಚರಣೆಗೂ ಕೂಡ ತಗೊಂಡ್ಬರ್ಬೇಕು, ಪಳಗಿಸ್ಬೇಕು ಅಂತ ಕೂಡ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ಈ ಒಂದು ಆನೆ ಮೇಲೆ ಜಾಸ್ತಿ ಇದೆ. ನೋಡ್ಬೇಕಿದೆ ಎಲ್ಲ ಸಕ್ಸಸ್ ಅನ್ನ ಕಾಣ್ತಾನ ಬಬ್ರುವಾನ್ ಆಚೆ ಬಂದ ಮೇಲೆ. ಜನರ ಆಕರ್ಷಣೆ ಆನೆ ಆಗ್ತಾನ, ಮುದ್ದಿನ ಆನೆ ಆಗ್ತಾನ ಏನು ಅಂತ ಕಾದು ನೋಡ್ಬೇಕಿದೆ.